ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ರಾಜಶೇಖರ್. ಮೇಡಮ್ ತಮ್ಮ ಹೆಸರು? ಗೀತಾ ರಾಜಶೇಖರ್. ಗೀತಾ ರಾಜಶೇಖರ್ ಅಂತ. ಸರ್ ಮೇಡಮ್ ಅವರು ಇದೇ ಮೊದಲ ಬಾರಿನಾ ಸರ್ ಗೆದ್ದಿದ್ದು? ಮೇಡಮ್ ತಾವು ಮೊದಲ ಬಾರಿನೇ ನೀತಿ ಗೆದ್ದಿದ್ದೀರಾ, ಹೇಗೆ ಅನಿಸ್ತಾ ಇದೆ ಮೇಡಮ್? ಒಳ್ಳೆಯದು ಅನಿಸ್ತಾ ಇದೆ. ಸರ್ ಮೇಡಮ್ ಅವರು ಒಂದು ರಾಜಕೀಯಕ್ಕೆ ಬರೋದಕ್ಕೆ ಒಂದು ಉದ್ದೇಶ ಏನಿತ್ತು ಸರ್? ಸರ್ ನಾನೊಬ್ಬ ಸರ್ಕಾರಿ ನೌಕರನಾಗಿರೋದ್ರಿಂದ ನಾನು ಮಾಡಿದ ಕೆಲಸ ಮಾಡಿಸ್ಬೇಕು ಅನ್ನೋ ಹೆಸರಿನಲ್ಲಿ ನಾನು ಮೇಡಮ್ ಅವರು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿರೋದು? ರಮನಹಳ್ಳಿ ಗ್ರಾಮ ಪಂಚಾಯತಿ. ರಮನಹಳ್ಳಿ ಗ್ರಾಮ ಪಂಚಾಯತಿ. ಮೇಡಮ್ ಅವರು ಈ ಸಲ ಗೆದ್ದಾಗ ಒಟ್ಟು ಎಷ್ಟು ಮತ ಬಂದಿತ್ತು ಸರ್? ಸರ್ ನಾವು ಗ್ರಾಮ ಪಂಚಾಯತ್ ಸದಸ್ಯರಾಗಬೇಕಾದ್ರೆ ಅವಿರೋಧವಾಗಿ ಆಯ್ಕೆ ಆದ. ಉಪಾಧ್ಯಕ್ಷರಾಗಬೇಕಾದ್ರೆ 24 ಟೋಟಲ್ ಸದಸ್ಯರಲ್ಲಿ 19 ಮತಗಳು. 19 ಮತ ಬಂದಿತ್ತು. ಅಂದರೆ ಅವಿರೋಧವಾಗಿ ಜನರು ಆಯ್ಕೆ ಮಾಡಿ ಕಳಿಸಿದ್ದಾರೆ. ಸರ್ ಈಗ ಮೇಡಮ್ ಅವರು ಒಂದು ರಾಜಕೀಯಕ್ಕೆ ಬರಬೇಕಾದ್ರೆ ಅದರ ಸಂಘ ಸಂಸ್ಥೆ ಕಡೆಯಿಂದನೋ ಅಥವಾ ಸೊಸೈಟಿ ಕಡೆಯಿಂದನೋ ಬಂದಿದ್ದು ಸರ್ ರಾಜಕೀಯಕ್ಕೆ? ಎಲ್ಲಿಂದ ಸರ್? ಸ್ವಂತವಾಗಿ ಬಂದಿದ್ದು. ಸರ್ ಮೇಡಮ್ ಅವರೇ ತಮ್ಮ ಮನೆ ತಂದಿಂದ ಮೊದಲೇ ಅವರ ಅಥವಾ ಇನ್ನಿನಿಂದನೂ ಒಂದು ರಾಜಕೀಯದಲ್ಲಿ ಬಂದಿರೋದ ಸರ್? ಇಂದಿನಿಂದ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿದೆ 2000ರಿಂದ 2005ರವರೆಗೆ. ಅದಾದ್ಮೇಲೆ ನಾನು ಸರ್ಕಾರ ನೌಕರ ಆದ್ರಿಂದ 2000 ಸರ್ ಈಗ ಮೇಡಮ್ ಅವ್ರು ಗೆದ್ದಿದ್ದಾರೆ, ಗೆದ್ದು ಈಗ ಒಂದು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾರೆ. ಅಟ್ ಪ್ರೆಸೆಂಟ್ ಈಗ ತಮ್ಮ ಒಂದು ಗ್ರಾಮದಲ್ಲಿ ಅತಿ ಹೆಚ್ಚು ಕುಂದುಕೊರತೆಗಳೇನಿದೆ ಸರ್? ಮೋರಿ ಇದೆ, ಎಲೆಕ್ಟ್ರಿಕಲ್ ಇದೆ, ವಾಟರ್ದಂತೂ ತುಂಬ ಇದೆ. ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕಂತ ಇದು ಕಡಿಮೆ ಇದೆ. ಅದರಿಂದ ಅದನ್ನು ರೆಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ರಸ್ತೆ, ನೀರು, ಚರಂಡಿ, ಎಲೆಕ್ಟ್ರಿಕಲ್ ಇಷ್ಟೋ ಸಮಸ್ಯೆ ಇದೆ. ಜನ ಸಣ್ಣ ಪುಟ್ಟ ಇದಕ್ಕೆಲ್ಲ ಸ್ಪಂದಿಸಿ ಯಾರು ಗುಡಿಸಲು ರೈತ ಇದು ಮಾಡಬೇಕು, ಕ್ರಮ ಮಾಡಬೇಕು ಅಂತೇಳಿ ಪಂಚಾಯತಿಂದ ಅನುದಾನ ಬಂದಿದ್ದನ್ನು ಆಶ್ರಯ ಜನರೆಲ್ಲ ಬರುತ್ತೆ, ಇಂದಿರಾವಾಸ ಎಲ್ಲ ಬರುತ್ತೆ. ಅದರಿಂದೆಲ್ಲ ಮನಗಳನ್ನು ನಿರ್ಮಿಸಿ ಜನಗಳಿಗೆ ಒಳ್ಳೇದು ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಸರ್ ಈಗ ರಾಜಕೀಯದಲ್ಲಿ ಮೇಡಮ್ ಅವ್ರಿಗಾಗಿರ್ಬೋದು ಅಥವಾ ತಮ್ಗಾಗಿರ್ಬೋದು ಬೆನ್ನೆಲುಬಾಗಿ ಅಥವಾ ಗುರುಗಳು ಅಂತೇಳಿ ಯಾರಾದರೂ ಇದ್ದಾರೆ? ಇದ್ದಾರೆ ಸರ್. ಜಿಲ್ಲಾ ಪರಿಷತ್ ಸದಸ್ಯರು ವೆಂಕಟಯ್ಯ, ಶಕುಂತಲ ವೆಂಕಟಯ್ಯ ಅಂತ ಸಿದ್ದಪುರ ಕ್ಷೇತ್ರ ಜಿಲ್ಲಾ ಪರಿಷತ್ ಸದಸ್ಯರು. ಮತ್ತು ನಮಗೆ ಮುಖ್ಯವಾಗಿ ಮರಿಗೌಡ ಅವರ ಸರ್ ಅವರೆಲ್ಲ ತಮಗೆ ಒಂದು ಗುರುಗಳಾಗಿದ್ದಾರೆ. ಅವರ ಒಂದು ಯಾವ ಒಂದು ತತ್ವ ಸಿದ್ಧಾಂತ ತಾವು ಮುಖ್ಯವಾಗಿ ಪಾಲಿಸ್ತಾ ಇದೆ ಸರ್? ಈಗ ರಾಜಕೀಯದಲ್ಲಿ ಗುರುಗಳು ಅಂದರೆ ಮರಿಗೌಡರು ಮತ್ತು ಶಕುಂತಲ ವೆಂಕಟಯ್ಯ ವೆಂಕಟಯ್ಯ ಅವರಿಗೆ ಅವರ ಒಂದು ಯಾವ ತತ್ವ ಸಿದ್ಧಾಂತ ತಾವು ಮುಖ್ಯವಾಗಿ ಇಷ್ಟಪಡ್ತೀರಾ? ಇಂದಿನಿಂದ ನಮ್ಮ ವೆಂಕಟಯ್ಯನವರು ಬಂದು ಇಂದಿನಿಂದ ಗ್ರಾಮ ಪಂಚಾಯತ್ ಸದಸ್ಯರಾಗಿ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿ, ತಾಲೂಕ್ ಪಂಚಾಯತ್ ಸದಸ್ಯರಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯರು ಇಷ್ಟೆಲ್ಲ ಬಂದಿದ್ದಾರೆ. ಕಡಿಮೆ ಅವಧಿಯಲ್ಲಿ ಇಷ್ಟೆಲ್ಲ ಮಾಡಿದ್ದಾರೆ. ಅದರಿಂದ ತುಂಬ ಕೆಲಸ ಮಾಡಿದ್ದಾರೆ. ಮಾರ್ಗದರ್ಶನದಲ್ಲಿ ತಾವು ನಡೀತಾ ಇದ್ದೀರಾ ಸರ್? ಅಟ್ ಪ್ರೆಸೆಂಟ್ ಜನರು ಬಂದು ಯಾವ ಸಮಸ್ಯೆಗಳನ್ನ ವ್ಯಕ್ತಪಡಿಸ್ಕೊತಾ ಇದ್ದಾರೆ? ಯಾವುದು ಸರ್? ಗ್ರಾಮದ ಜನತೆ ಬಂದು ಯಾವ ಒಂದು ಕುಂದುಕೊರತೆಗಳ ಬಗ್ಗೆ ತಮ್ಮ ಬಳಿ ಹೆಚ್ಚಾಗಿ ಹೇಳ್ಕೊತಾ ಇದ್ದಾರೆ? ನೀರಿನ ವಿಚಾರ ಬಂದು ಕೇಳ್ತಾರೆ. ಮತ್ತೆ ಮೋರಿ, ಚರಂಡಿದು, ಮತ್ತೆ ಎಲೆಕ್ಟ್ರಿಸಿಟಿ. ಮತ್ತು ಅವರೆಲ್ಲ ಅಷ್ಟೊಂದೆಲ್ಲ ಒಂದು ಕುಂದುಕೊರತೆಗಳು ಹೇಳ್ಕೊಂಡಾಗ ತಾವು ಒಂದು ಯಾವ ರೀತಿಯಾಗಿ ಅವರ ಜೊತೆ ಸ್ಪಂದಿಸ್ತಾ ಬಂದಿದ್ದೀರಾ? ಇಮಿಡಿಯೇಟ್ಲಿ ಅಲ್ಲೇ ಯಾರು ಅದಕ್ಕೆ ಸಂಬಂಧಪಡ್ತಾರೆ, ಯಾರ ಹತ್ರ ಅವೆಲ್ಲ ಕರ್ಸ್ಕೊಂಡು ಅಲ್ಲೇ ಮಾತ್ರ ಅದೇನಾಗುತ್ತೆ ಅಲ್ಲೇ ಸ್ಪಾಟಲ್ಲೇ ಒಂದು ಕ್ಲಿಯರ್ ಮಾಡಿ ಕೊಡ್ತಾ ಇದ್ದೀರಾ ಸರ್? ಸರ್ ಈಗ ಅಟ್ ಪ್ರೆಸೆಂಟ್ ಸರ್ ರಾಜಕೀಯ ಜೀವನಕ್ಕೆ ತಮ್ಮ ಪ್ರಕಾರ ಎಜುಕೇಷನ್ ಬೇಕೋ ಬೇಡವೋ ಸರ್? ಬೇಕು ಸರ್. ಏನಕ್ಕೋಸ್ಕರ ಬೇಕಾಗ್ಬೋದು? ಪ್ರತಿಯೊಂದಲ್ಲಿ ಏನೇ ಅನುದಾನ ಬಂದರೂ ಅದನ್ನು ತಿಳ್ಕೊಳ್ಳೋಂಥ ವ್ಯಕ್ತಿಗತ ಇದಾಗಬೇಕು ಸರ್. ಅಂದರೆ ಅಲ್ಲಿ ಏನೇ ಒಂದು ಯಾವುದೇ ಒಂದು ಬರುತ್ತೆ ಅದೆಲ್ಲ ನೋಡಬೇಕು, ಕೂತ್ಕೋಬೇಕು, ಎಲ್ಲ ಕೂತ್ಕೊಂಡು ಏನೋ ಸೈನ್ ಮಾಡಬೇಕು, ಅದನ್ನು ನೋಡ್ಬಿಟ್ಟು ಮಾಡಿದ್ರೆ ಅದನ್ನು ಜನಕ್ಕೆ ತಿಳಿಸಂತ ಒಂದು ವ್ಯಕ್ತಿತ್ವ ಬೇಕು ಸರ್. ಈಗಿನ ಯುವಕರು ರಾಜಕೀಯ ಕಡೆ ಬರ್ತಾ ಇದ್ದಾರೆ, ಅವರಿಗೆಲ್ಲ ತಾವೊಬ್ರು ಹಿರಿಯರಾಗಿತ್ಕೊಂಡು ಅವರಿಗೆಲ್ಲ ಒಂದು ಯಾವ ರೀತಿಯಾದ ಒಂದು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ? ದಯವಿಟ್ಟು ಸಣ್ಣ ಪುಟ್ಟ ಆಮಿಷಕ್ಕೊಳಗಾಗದಂತೆ ಗ್ರಾಮದ ಕೆಲಸ ಮೊದಲು ಮಾಡಬೇಕು. ಹಾಂ ಸರ್, ಆ ರೀತಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಈಗ ತಮ್ಮ ಗ್ರಾಮದ ಸ್ವಚ್ಛತೆ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಜನರಿಗೆ ಈ ಸಂದರ್ಭದಲ್ಲಿ? ತಮ್ಮ ಮನೆ ಮುಂದೆ ತಾವೇ ಕ್ಲೀನ್ ಮಾಡ್ಕೊಂಡ್ರೆ ಅದು ಪಂಚಾಯತಿಗೆ ಬರೋಂಥ ಇದಾಗಲ್ಲ. ದಯವಿಟ್ಟು ಎಲ್ಲನೂ ಮಿತಿಯಾಗಿ ನೀರು ಹಾಕ್ಬೋದು, ಇನ್ನೊಂದು ಮಿತಿಯಾಗಿ ಬಳಸಿ. ನೀವು ಒಂದು ಹೆಸರು ಮಾಡೋದು, ನಮ್ಮ ಪಂಚಾಯತಿಗೆ ಒಂದು ಹೆಸರು ಬರುತ್ತೆ. ನಮ್ಮ ಪಂಚಾಯತಿಲಿ ಏನು ಬೇಕಾದ್ರೆ ನಾವು ಮಾಡ್ತೀವಿ ಅಂತ ಹೇಳಿ ಸರ್. ಈಗ ತಾವು ಒಂದು 2000ನೇ ಇಸ್ವಿಯಲ್ಲಿ ಎಲೆಕ್ಷನ್ಗೆ ನಿಂತು ಗೆದ್ದಿರಿ. ಹೌದು ಸರ್. ಆ 2002ರಿಂದ 2005ರವರೆಗೂ ತಾವೊಬ್ಬರು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ರಿ ಸರ್. ಆ ಸಂದರ್ಭದಲ್ಲಿ ತಮ್ಮ ಗ್ರಾಮಕ್ಕೆ ಒಂದು ಏನೆಲ್ಲ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಿಕೊಟ್ಟಿದ್ದೀರಾ ಸರ್? ಮಾಡಿದ್ದೀವಿ ಸರ್. ಹೇಳಿ ಸರ್. ಒಂದು 3-4 ಕಡೆ ಮೆಟ್ಲಿಂಗ್ ಕಾಮಗಾರಿ ಇತ್ತು, ಅದು ತುಂಬ ಹಿಂದುಳಿದಿತ್ತು. ಒಂದು ಏರಿಯಾ ಕರಿಕಲ್ ಬೀದಿ ಅಂತೇಳಿ ಆ ಬೀದಿನ ಪೂರ್ಣಗೊಳಿಸ್ತು. ಅದನ್ನು ಮೆಟ್ಲಿಂಗ್ ಎಲ್ಲ ಮಾಡಿ ಆಗ ಎಸ್ ಗುರುಸ್ವಾಮಿ ಶಾಸಕರಾಗಿದ್ದು ಅದರಿಂದ ಭಾಳ ಸಹಕರಿಸಿದ್ರು. ಅದರಿಂದ ಅವರ ಅನುದಾನದಲ್ಲಿ ಮತ್ತು ಎಲ್ಲರೂ ಬಂದ ಪಂಚಾಯತ್ ಅಂದಲ್ಲಿ ಅದಾಕಿ ಮತ್ತು ಡಕ್ ಕಾಮಗಾರಿಗಳೆಲ್ಲ ತುಂಬ ಮಾಡಿಕೊಟ್ಟಿದ್ದೀರಾ ಸರ್. ಈಗ ತಾವು ಯಾವ ಪಕ್ಷದ ಒಂದು ಬೆಂಬಲಿತರಾಗಿದ್ದೀರಾ? ಕಾಂಗ್ರೆಸ್ ಪಕ್ಷದ ಒಂದು ಬೆಂಬಲಿತರಾಗಿದ್ದೀರಾ? ಹಾಂ ಸರ್. ಈಗ ಕಾಂಗ್ರೆಸ್ ಪಕ್ಷನ ತಮ್ಮ ಒಂದು ಕ್ಷೇತ್ರದಲ್ಲಿ ಯಾವ ರೀತಿ ಬೆಳೆಸ್ತಾ ಬಂದಿದ್ದೀರಾ ಸರ್?
ಸರ್ ತುಂಬ ಅತಿ ಹೆಚ್ಚಾಗಿ ಬೆಳೆಸ್ಬೇಕು ಮತ್ತು ವಿರೋಧವಾಗಿ ಇರಬಾರ್ದು JDS ಅನ್ನೋದನ್ನು ನಿರ್ಮೂಲ ಮಾಡಬೇಕು ಅನ್ನೋದು ಒಂದು ಇದಿದೆ ಹಾಂ ಸರ್. ಸರ್ ಈಗ ಕಡೆಯದಾಗಿ ತಾವು ಮತ್ತು ಮೇಡಮ್ ಒಂದು ಈ ಸ್ಥಾನದಲ್ಲಿ ಇರಬೇಕು ಅಂದರೆ ತಮ್ಮ ಗ್ರಾಮದ ಮತ ಬಾಂಧವರೇ ಕಾರಣ. ಹೌದು ಸರ್. ಅವರಿಗೆಲ್ಲ ಈ ಸಂದರ್ಭದಲ್ಲಿ ಒಂದು ಯಾವ ರೀತಿಯಾದ ಒಂದು ಕೃತಜ್ಞತೆಗಳು ಹೇಳಕ್ಕೆ ಇಷ್ಟಪಡ್ತೀರಾ? ಇದ್ರ ಗ್ರಾಮದ ಜೊತೆ ಒಂದು ಕಾಳಿಸ್ಕೊಂಡಿನಿ ಹೇಳ್ಬೇಕು ಸರ್. ನಾವು ಇವತ್ತು ನಾನು ಮುಖ್ಯವಾಗಿ ಆಯ್ಕೆ ಆಗ್ಬೇಕಾದ್ರೆ ಹೊನ್ನಳ್ಳಿ ಪಂಚಾಯತ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಳಿಸ್ಕೊಂಡು ಗ್ರಾಮದವರು ಅನ್ನೋದನ್ನು ಭಾಳ ತುಂಬ ಸ್ಪಂದಿಸಿ ನನ್ನ ವಿರುದ್ಧ ಕ್ಯಾರೆಕ್ಟರ್ ಬರಬಾರ್ದು ನಾನು ಅಟ್ಯಾಕ್ ಮಾಡಿ ಇವತ್ತು ನಾನು ಜಯಗಳಿಸಿದ್ದಾರೆ. ಸರಿ ಸರ್, ಇದೇ ಯಾರೇ ಬಂದರೂ ನಿಮಗೆ ಎಲ್ಲ ಒಂದು ಭರವಸೆ ಕೊಟ್ಬಿಟ್ಟು ಆ ಭರವಸೆಗೆ ನಾನು ಖುಷಿಯಾಗಿ ನಡ್ಕೋಬೇಕು ಅನ್ನೋದು ಆ ಭಗವಂತನಲ್ಲಿ. ಹಾಂ ಸರ್. ಈಗ ತಾವೊಂದು ಇದೇ ರೀತಿ ತಮ್ಮ ರಾಜಕೀಯ ಜೀವನದಲ್ಲಿ ಒಂದು ಶುಭ ಆಗಲಿ ಅಂತೇಳಿ ಆಶಿಸ್ತಾ ಇಷ್ಟೊತ್ತು ತಮ್ಮ ಮನದಾಳದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡದಕ್ಕಾಗಿ ಹೃದಯದ ಧನ್ಯವಾದಗಳು. ನಮಸ್ಕಾರ ಸರ್. ರಾಜಕೀಯದಲ್ಲಿ ಇನ್ನೂ ಯಾರಾದರೂ ತಮಗೆ ಬೆನ್ನೆಲುಬಾಗಿ ಅಥವಾ ಗುರುಗಳು ಅಂತೇಳಿ ಯಾರಾದರೂ ಇದ್ದಾರೆ? ಸರ್ ನಮ್ಮ ಅಣ್ಣಂದಿರಿದ್ದಾರೆ, ಹಾಂ, ವೆಂಕಟೇಶ್ ಮತ್ತು ಶನಾಸ್ವಾಮಿ ಅಂತೇಳಿ. ಹಾಂ ಸರ್. ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಸಾಹೇಬ್ ಅಧ್ಯಕ್ಷರು ಸೋಲ್ಶೇಖರ್ ಅಂತ ಹೇಳ್ಬಿಟ್ಟು ನಮ್ಮ ಬಳ ಬೆನ್ನೆಲುಬಾಗಿ ಅವರು ಮತ್ತು ನಮ್ಮ ಪುಟ್ಟಬುದ್ಧಿ ಸಿ ಅಂತೇಳಿ ಅವರೆಲ್ಲ ನಮ್ಮ ಬೆನ್ನೆಲುಬಾಗಿ. ಅವರಿಗೆಲ್ಲ ಒಂದು ಯಾವ ರೀತಿಯಾದ ಒಂದು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಪ್ರತಿಯೊಂದು ಸಣ್ಣ ಪುಟ್ಟ ವಿಚಾರದಲ್ಲಿ ಅವರು ನಮಗೆ ಗಾಡ್ಫಾದರ್ ಥರ ಹೇಳ್ಕೊಂಡು ಇದ್ದಾರೆ ಸರ್. ಗಾಡ್ಫಾದರ್ ಥರ ಇದ್ದಾರೆ. ಸರ್.